ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ನೋವಿಲ್ದಿರ ಅಪ್ಪರ್ ಲಿಪ್ನ ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಬೀನ್ ವ್ಯಾಕ್ಸ್ ಅಂತ. ಈ ಬೀನ್ ವ್ಯಾಕ್ಸನ್ನು ಅಪ್ಲೈ ಮಾಡಿಕೊಂಡು ನಾನು ಅಪ್ಪರ್ ಲಿಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಾವು ಮನೆಯಲ್ಲೇ ಐಬ್ರೋಸ್, ಅಪ್ಪರ್ ಲಿಪ್ ಇಲ್ಲ ಬೇಡದೇ ಇರುವಂತಹ ಏರ್ಸನ್ನು ರಿಮೂವ್ ಮಾಡಲು ಇಲ್ಲಿ ತೋರಿಸುವಂತಹ ಕೆಲವು ಸಾಮಗ್ರಿಗಳು ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಬೀನ್ ವ್ಯಾಕ್ಸ್ ಅಂತ. ಈ ಬೀನ್ ವ್ಯಾಕ್ಸನ್ನು ಉಪಯೋಗಿಸಿ ನಾವು ಏರ್ಸನ್ನು ರಿಮೂವ್ ಮಾಡೋದ್ರಿಂದ ಅಷ್ಟು ಪೇಯ್ನ್ ಇರಲ್ಲ. ಇಲ್ಲಿ ನಾನು ವೆಟ್ ಫೇಶಿಯಲ್ ವೈಪ್ಸ್ನ ತಗೊಂಡಿದ್ದೀನಿ. ಈ ವೈಪ್ಸ್ನ ಉಪಯೋಗಿಸೋದ್ರಿಂದ ನಮ್ಮ ಮುಖದಲ್ಲಿ ಸ್ವೆಟ್ಟನ್ನು ಅವಾಯ್ಡ್ ಮಾಡ್ಬೋದು. ಬೇಕಾದರೆ ನಾವು ಡ್ರೈ ಟಿಶ್ಯೂನ್ ಬೇಕಾದರೂ ಉಪಯೋಗಿಸ್ಬೋದು. ಈ ವ್ಯಾಕ್ಸನ್ನು ಅಪ್ಲೈ ಮಾಡಲು ಐಸ್ ಕ್ರೀಮ್ ಸ್ಟಿಕ್ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಐಸ್ ಕ್ರೀಮ್ ಸ್ಟಿಕ್ಸ್ನ ತಗೊಂಡಿದ್ದೀನಿ. ಈ ಥರ ವ್ಯಾಕ್ಸ್ ಮಿಷನ್ ಬೇಕಾಗುತ್ತೆ. ಇದರಲ್ಲಿ ನಾವು ವ್ಯಾಕ್ಸನ್ನು ಹಾಕಿದ್ರೆ ಹೀಟ್ ಬಂದುಬಿಟ್ಟು ಲಿಕ್ವಿಡ್ ಥರ ಪ್ರಿಪೇರ್ ಆಗುತ್ತೆ. ನಿಮ್ಮ ಹತ್ತಿರ ಈ ರೀತಿ ವ್ಯಾಕ್ಸ್ ಮಿಷನ್ ಅವೈಲಬಲ್ ಇಲ್ಲ ಅಂದರೆ ಡಬಲ್ ಬಾಯ್ಲ್ ಮೆಥಡ್ ಆದರೂ ಉಪಯೋಗಿಸ್ಬೋದು. ಅಂದರೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಜಾಸ್ತಿ ಹೀಟ್ ಬಂದ ಮೇಲೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ವ್ಯಾಕ್ಸ್ ಹಾಕಿದ್ರೆ ವ್ಯಾಕ್ಸ್ ಕರಗುತ್ತೆ. ವ್ಯಾಕ್ಸ್ ಮಿಷನಲ್ಲಿ ಸ್ವಲ್ಪನೂ ತೇವ ಇಲ್ದಿರ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ನಂತರ ವ್ಯಾಕ್ಸನ್ನು ಸೇರಿಸ್ಕೊಂಡು ಕರಗಿಸ್ಕೋಬೇಕು. ಈ ರೀತಿ ವ್ಯಾಕ್ಸ್ ಬೀಜಗಳನ್ನು ಸೇರಿಸಾದ್ಮೇಲೆ ಪ್ಲಗ್ ಇನ್ ಮಾಡಿಬಿಟ್ಟು ಈ ರೀತಿ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅಪ್ಪರ್ ಲಿಪ್ ಮಾತ್ರ ಮಾಡ್ತಾ ಇರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ವ್ಯಾಕ್ಸ್ ಮಾತ್ರ ಕರಗಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ನೀಟಾಗಿ ಮೆಲ್ಟ್ ಆದಮೇಲೆ ಸ್ವಿಚ್ ಆಫ್ ಮಾಡಿ. ಈಗ ನಾವು ಫೇಶಿಯಲ್ ವೈಪ್ ತಗೊಂಡ್ಬಿಟ್ಟು ಫೇಸ್ ಎಲ್ಲ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಈ ರೀತಿ ಫೇಶಿಯಲ್ ವೈಪ್ಸ್ನ ಉಪಯೋಗಿಸೋದ್ರಿಂದ ವ್ಯಾಕ್ಸ್ ಮಾಡುವಾಗ ಫೇಸಲ್ಲಿ ಸ್ವೆಟ್ ಬರ್ದಿರ ವ್ಯಾಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮ್ಗೊಂದು ಡೌಟ್ ಬರ್ಬೋದು, ವ್ಯಾಕ್ಸ್ ಮಾಡ್ತಾ ಇರೋದು ಅಪ್ಪರ್ ಲಿಪ್ ಮಾತ್ರ ಅಲ್ಲ, ಫೇಸೆಲ್ಲ ಯಾಕೆ ವೈಪ್ ಮಾಡಬೇಕು ಅಂತ. ಫೇಸ್ನಲ್ಲಿ ನಮಗೆ ಯಾವುದೇ ಜಾಗದಲ್ಲಿ ಸ್ವೆಟ್ ಬಂದರೂ ಸಹ ನಮಗೆ ಮೂಗಿನ ಕೆಳಗಡೆ ಆಟೋಮೆಟಿಕ್ಕಾಗಿ ಸ್ವೆಟ್ ಬರುತ್ತೆ. ಸೊ ನಾವು ಫೇಸೆಲ್ಲ ನೀಟಾಗಿ ವೈಪ್ ಮಾಡ್ಕೋಬೇಕು. ಈಗ ಈ ವ್ಯಾಕ್ಸನ್ನು ಸ್ವಲ್ಪವಾಗಿ ತೆಗೆದುಕೊಂಡು ಅಪ್ಲೈ ಮಾಡ್ಕೋಬೇಕು. ಫೇಸಲ್ಲಿ ಜಾಸ್ತಿ ಸ್ವೆಟ್ ಬರೋ ಅಂಥವ್ರು ಸ್ವಲ್ಪ ಪೌಡರನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸನ್ನು ಅಪ್ಲೈ ಮಾಡಿ. ಜಾಸ್ತಿ ಹಾಟಾಗಿದ್ದಾಗ ಅಪ್ಲೈ ಮಾಡಬೇಡಿ. ಬಾಯಲ್ಲಿ ಸ್ವಲ್ಪ ಗಾಳಿಯಲ್ಲಿ ತಣ್ಣಗೆ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಈ ವ್ಯಾಕ್ಸನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿಯ ರ್ಯಾಷಸ್ ಬರೋದಿಲ್ಲ. ಸ್ಕಿನ್ ಸಹ ತುಂಬ ಗ್ಲೋಯಿಂಗ್ ಆಗಿರುತ್ತೆ. ಈ ರೀತಿ ಅಪ್ಪರ್ ಲಿಪ್ ಫುಲ್ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಸಾಮಾನ್ಯವಾಗಿ ತುಂಬ ಜನ ಅಪ್ಪರ್ ಲಿಪ್ ರಿಮೂವ್ ಮಾಡಲು ಥ್ರೆಡ್ಡಿಂಗನ್ನು ಉಪಯೋಗಿಸ್ತಾರೆ. ಥ್ರೆಡ್ಡನ್ನು ಉಪಯೋಗಿಸೋದ್ರಿಂದ ಕೆಲವರಿಗೆ ರ್ಯಾಷಸ್ ಬರುತ್ತೆ, ಸ್ಕಿನ್ ಡ್ಯಾಮೇಜ್ ಮತ್ತು ಸ್ಕಿನ್ ತನ್ನ ಗ್ಲೋನೆಸ್ಸನ್ನು ಕಳೆದುಕೊಳ್ಳುತ್ತೆ. ಈ ರೀತಿ ನಾವು ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಟೈಮ್ ಸಹ ಸೇವ್ ಆಗುತ್ತೆ. ವ್ಯಾಕ್ಸ್ ನೀಟಾಗಿ ಅಪ್ಲೈ ಮಾಡಾದಮೇಲೆ ವ್ಯಾಕ್ಸ್ ನಾವು ಡ್ರೈ ಆಗೋಕ್ಕೆ ಬಿಡಬೇಕು. ಡ್ರೈ ಆದ ನಂತರ ಹೇರ್ ಆಪೋಸಿಟ್ ಸೈಡಿಂದ ರಿಮೂವ್ ಮಾಡಬೇಕು. ಕೊನೆಯಲ್ಲಿ ಈ ರೀತಿ ಸ್ವಲ್ಪ ಓಪನ್ ಮಾಡಿಕೊಂಡು ತೆಗೆದುಬಿಟ್ರೆ ಸಾಕು ಫ್ರೆಂಡ್ಸ್, ನೀಟಾಗಿ ಬಂದುಬಿಡುತ್ತೆ. ಈ ಥರ ವ್ಯಾಕ್ಸನ್ನು ಉಪಯೋಗಿಸೋದ್ರಿಂದ ನಮಗೆ ಹೇರ್ ಸಹ ಬೇಗ ಗ್ರೋತ್ ಆಗಲ್ಲ, ನೀಟಾಗಿ ಒಂದು ಹೇರನ್ನು ಇಲ್ದಿರ ರಿಮೂವ್ ಆಗುತ್ತೆ. ವ್ಯಾಕ್ಸ್ ರಿಮೂವ್ ಮಾಡಾದಮೇಲೆ ಸ್ವಲ್ಪವಾಗಿ ಉಳಿದಿರುತ್ತಲ್ಲ, ಆ ವ್ಯಾಕ್ಸ್ ಸಹ ನಾವು ಕೊಬ್ಬರಿ ಎಣ್ಣೆನ ಹಚ್ಬಿಟ್ರೆ ನೀಟಾಗಿ ರಿಮೂವ್ ಆಗೋಗುತ್ತೆ. ಜಾಸ್ತಿ ಡ್ರೈ ಸ್ಕಿನ್ ಇರುವಂಥವ್ರು ವ್ಯಾಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿರಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಫೇಶಿಯಲ್ ವೈಪ್ನೇ ಉಪಯೋಗಿಸ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಈಸಿಯಾಗಿ ಅಪ್ಪರ್ ಲಿಪ್ನ ರಿಮೂವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಈಸಿ ಟಿಪ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.